ಹೆಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ರಾತ್ರಿಯಿಂದ ಶೂಟ್ ಮಾಡ್ಲಿಕ್ಕತ್ತೀನಿ ರೀ. ಆ್ಯಕ್ಚುಲಿ ನಾವೆಲ್ಲರೂ ರೆಡಿಯಾಗಿ ಎಲ್ಲಿ ಹೊಂಟೇವಂತಂದ್ರೆ ನಾವು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗಿದ್ವಿ. ಎಸ್, ಇವತ್ತು ನಮ್ಮ ಆ್ಯನಿವರ್ಸರಿ ರೀ. ನಂದಷ್ಟೇ ಅಲ್ಲ, ಇವತ್ತು ನಮ್ಮ ಅಕ್ಕಂದೂ ಆ್ಯನಿವರ್ಸರಿ. ಹೌದ್ರಿ, ನಮ್ಮಿಬ್ಬರದು ಆ್ಯನಿವರ್ಸರಿ ಡೇಟ್ ಸೇಮ್ ಅದ. ನಮ್ಮಿಬ್ಬರದು ಮದುವೆ ಆದ ವರ್ಷ ಬೇರೆ ಬೇರೆ ಆದ್ರೂ ಡೇಟ್ ಒಂದೇ ರೀ. ಹೀಗಾಗಿ ಎವ್ರಿ ಇಯರ್ ನಾವು ಮೋಸ್ಟ್ ಪ್ರೊಬ್ಯಾಬ್ಲಿ ಎಲ್ಲರೂ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ನಾವು ಈ ಟೈಮ್ ಒಳಗೆ ಇವ್ರ ಜೊತೆ ಇರ್ಲಿಕ್ಕೆ. ಸೊ ಆ್ಯಕ್ಚುಲಿ ನಮ್ದು ಬೇರೆ ಪ್ಲ್ಯಾನ್ ಇತ್ತು ರೀ, ಬಟ್ ಎಂಡ್ ಮೂಮೆಂಟ್ ಒಳಗೆ ಏನೂ ಬೇಡ ಅಂಥೇಳಿ ಅಲ್ಲೇ ಏರಿಯಾ ಸಮೀಪ ಇರುವಂತಹ ನಿಸರ್ಗ ಪ್ಯಾಲೇಸ್ಗೆ ಹೋದ್ವಿ ರೀ. ಇದು ಬಂದುಬಿಟ್ಟು ಶ್ರೀನಗರಲ್ಲದ. ಸೊ ಸಿಂಪಲ್ಲಾಗಿ ನನ್ನ ಫ್ಯಾಮಿಲಿ ಜೊತೆ ಅಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡು ನಾವು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಬರ್ರಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡಿಸ್ತೀನಿ. ನೀವು ನೋಡಿದ್ದೀರಿ, ಅವರು ನಮ್ಮ ವೈನಿ, ಮಮ್ಮಿ, ಇದು ನಮ್ಮ ಅಕ್ಕ, ನನ್ನ ಮಗಳು ರಿಯಾ, ಆಮೇಲೆ ಅಕ್ಕನ ಮಗಳು ಪೂರ್ವಿ, ಇವರು ನಮ್ಮ ಅತ್ತೆಯವರು, ಇವರು ಕುಶಲ್ ಅಂತೂ ನಿಮಗೆ ಗೊತ್ತು ರೀ. ಆಮೇಲೆ ಇವರು ನಮ್ಮ ಮಾಮ, ಅಕ್ಕನ ಮಗ ಆರುಷ್, ಇವ್ರು ನಮ್ಮ ಅಣ್ಣನ ಮಗ ಅಪ್ಪಾಜಿ, ರುದ್ರಂತೂ ನಿಮ್ಗೆ ಆಲ್ರೆಡಿ ಗೊತ್ತದ್ದಾನ. ಸೊ ಇದು ನನ್ನ ಫ್ಯಾಮಿಲಿ ರೀ. ನಮ್ಮ ಲೈಫ್ದ ಯಾವುದು ಈವೆಂಟ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅದು ಮತ್ತೂ ಸ್ಪೆಷಲ್ ಆಗ್ತದೆ ರೀ. ಸೊ ಹೀಗಾಗಿ ಎವ್ರಿ ಟೈಮ್ ನಾವು ನಮ್ಮ ಆ್ಯನಿವರ್ಸರಿನ ಜೊತೆಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇದು ನಮ್ಮ 8th ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ರೀ. ಸೊ ನಾವು ಸಕ್ಸಸ್ಫುಲ್ಲಿ 8 ಇಯರ್ಸ್ ಕಂಪ್ಲೀಟ್ ಮಾಡಿದ್ವಿ. ಟೈಮ್ ಫ್ಲೈಸ್ ಅಂತಾರಲ್ರಿ, ಗೊತ್ತೂ ಆಗಲ್ಲ ಎಷ್ಟು ಜಲ್ದಿ ಟೈಮ್ ಆಯಿತು ಅಂಥೇಳಿ. ಸೊ ಒಂದು ಮಸ್ತ್ ಪಾನ್ ಜೊತೆ ನಮ್ಮ ಡೇನ ಎಂಡ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕತ್ತೀನಿ ರೀ. ಸೊ ಇವತ್ತು ಸ್ಪೆಷಲಿ ಮಮ್ಮಿಗೆ ಹೇಳಿ ರೊಟ್ಟಿ ಒಗ್ಗರಣೆ ಮಾಡಿಸಿದ್ರಿ ನಾಷ್ಟಕ್ಕೆ. ರೊಟ್ಟಿ ಒಗ್ಗರಣೆ ವಿತ್ ಮಜ್ಜಿಗೆ ಬೆಸ್ಟ್ ಕಾಂಬಿನೇಷನ್ ರೀ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿರಿ. ಯು ಆರ್ ಗೋಯಿಂಗ್ ಟು ಲವ್ ಇಟ್ ಡೆಫಿನೆಟ್ಲಿ. ಅಷ್ಟು ಟೇಸ್ಟಿ ಇರ್ತದೆ. ಬ್ರೇಕ್ಫಾಸ್ಟ್ ಮಾಡಿ ನಾವು ನಮ್ಮ ಸ್ಪೆಷಲ್ ಗೆಸ್ಟ್ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತಿದ್ವಿ ರೀ. ನನಗೆ ಭೇಟಿಯಾಗ್ಲಿಕ್ಕೆ ಇವತ್ತು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು ರೀ. ಈಕಿ ನನ್ನ ತಂಗಿ ಪೂಜಾ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು ರೀ. ಚಿಕ್ಕಮ್ಮ ಅಂದರೆ ಮಮ್ಮಿ ತಂಗಿ, ನಾವು ಮಾವಶಿ ಅಂತ ಕರಿತೀವಿ. ಸೊ ಪೂಜಾ ಮತ್ತು ನಾನು ನೋಡ್ಲಿಕ್ಕೆ ಆಲ್ಮೋಸ್ಟ್ ಸೇಮ್ ಅನ್ನಿಸ್ತೀವಿ. ಹೀಗಾಗಿ ಅರ್ಜುನ್ ಕನ್ಫ್ಯೂಸ್ ಆಗಿದ್ರಿ. ಇಬ್ಬರು ಮುಖಾನ ಭಾಳ ಲಕ್ಷ್ಯ ಕೊಟ್ಟು ನೋಡ್ಲಿಕ್ಕತ್ತಿದ್ದ. ಅರ್ಜುನ್ ಎಲ್ಲರನ್ನೂ ಎಂಟರ್ಟೈನ್ ಮಾಡ್ಲಿಕ್ಕತ್ತಿದ್ದ. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಚಹಾ ಕುಡ್ಕೊತ ಮಾತಾಡ್ಕೊತ ಕುಂತಿದ್ವಿ ರೀ. ಇದೇನು ಏರಿಯಾದಲ್ಲ, ಇದು ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಏರಿಯಾ, ಬಟ್ ನಮ್ಮದು ಫೇವ್ರೆಟ್ ಏರಿಯಾ ಅಂತಲೇ ಹೇಳ್ಬೋದು ರೀ. ನಾವೆಲ್ಲರೂ ಇಲ್ಲಿ ಚಹಾ ಕುಡಿತೀವಿ, ನಾಷ್ಟ ಮಾಡ್ತೀವಿ. ಈ ಕ್ವಾಲಿಟಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದ ನೀವು ಎಷ್ಟು ದುಡ್ಡು ಕೊಟ್ಟು ಯಾವ ರೆಸಾರ್ಟ್ಗೆ ಹೋಗ್ರಿ, ಎಲ್ಲೂ ಹೋಗ್ರಿ, ಈ ಮಜಾನೇ ಬೇರೆ, ಅದೆಲ್ಲೂ ಸಿಗಂಗಿಲ್ಲ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಕುಶಲ್ ಅವ್ರ ಫ್ಲೈಟ್ ಇತ್ತು. ಎಸ್, ಅವರು ವಾಪಸ್ ಡೆಲ್ಲಿಗೆ ಹೋಗಬೇಕಾಗಿತ್ತು ರೀ. ಅವರು ಜಾಸ್ತಿ ದಿನ ಲೀವ್ ತೊಗೊಂಬಂದಿದ್ದಿಲ್ಲ. ಹಿಂಗಾಗಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಲಿಕ್ಕೆ ನಾನು, ಪೂಜಾ ಅವ್ರ ಹಸ್ಬೆಂಡ ಹೋಗಿದ್ವಿ. ಕುಶಲ್ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ವಿ ರೀ. ಆ್ಯಕ್ಚುಲಿ ಅವರು ಭಾಳ ಟೆನ್ಷನ್ ಒಳಗಿದ್ರು. ಯಾಕಂದ್ರೆ FLDT ಸಲುವಾಗಿ ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ಲಿಕ್ಕತ್ತಿದ್ವು ಅಲ್ರಿ, ಅದು ಟೆನ್ಷನ್ ಇತ್ತು ಅವರಿಗೆ. ಫೈನಲಿ ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಹೊರಗಡೆ ಹೊಂಟ್ವಿ ರೀ. ಎಸ್, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಆಮೇಲೆ ನಂದು ಸ್ವಲ್ಪ ಪರ್ಸ್ನಲಿ ಕೆಲಸ ಇತ್ತಂತೇಳಿ ಹೊರಗಡೆ ಹೋದ್ವಿ. ಇವ್ರೇನದಾರಲ್ಲ, ಇವ್ರು ನೋಡ್ರಿ ನಮ್ಮ ಔಷಿ, ನಮ್ಮ ಮಮ್ಮಿ ಸಣ್ಣ ತಂಗಿ. ಸೊ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನಂಗೆ ಅಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ವಾಪಸ್ ಬರಬೇಕಾದ್ರೆ ಲಂಚ್ ಟೈಮ್ ಆಗಿತ್ತು, ಆಲ್ರೆಡಿ 2:30 ಆಗಿತ್ತು. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು ಶಬರಿ ಹೋಗ್ಬೇಕಂತ ಹೇಳಿರಿ. ಯಾಕಂದ್ರೆ ಅಲ್ಲಿ ಆಫ್ಟರ್ನೂನ್ 1 o'clock ಆದಮೇಲೆ ಸೂಸ್ಲಾ ಮತ್ತು ಬ್ರೆಡ್ ಒಗ್ಗರಣೆ ಸಿಗ್ತದೆ ರೀ. ಬೆಸ್ಟ್ ಇರ್ತದೆ, ಹೋಗಿ ಟ್ರೈ ಮಾಡಿರಿ ಒಂದು ಸತಿ. ನಾವು ಅಲ್ಲಿ ಹೋಗಿ ಸೂಸ್ಲಾ ಆಮೇಲೆ ಬ್ರೆಡ್ ಒಗ್ಗರಣೆ, ಮಿರ್ಚಿ ಬಜ್ಜಿ ಎಲ್ಲ ತಿಂದು ಎಂಜಾಯ್ ಮಾಡಿ ವಾಪಸ್ ಬಂದ್ವಿ ರೀ. ಇದಾಗಿತ್ತು ನನ್ನ ಡೇ ನನ್ನ ಫ್ಯಾಮಿಲಿ ಜೊತೆ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.